ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಬೆಲೆಯಿಲ್ಲದ ಮಾತುಗಳನ್ನಾಡಿ ನಿನ್ನ ಬೆಲೆಯನ್ನು ಕಳೆದುಕೊಳ್ಳುವ ಬದಲು ಮಾತು ಬಂದರೂ ಮೂಕನಂತಿರುವುದೇ ಒಳ್ಳೆಯದು. ನಮ್ಮಿಂದ ಯಾರಿಗಾದರೂ ಕಿರಿಕಿರಿ ಉಂಟಾಗ್ತಿದೆ ಎಂದಾದ್ರೆ ನಾವೇ ಅವರಿಂದ ದೂರ ಸರಿಯಬೇಕೇ ಹೊರತು ಅವರ ಆಸೆಗೆ ಅವರ ಕನಸಿಗೆ ಮುಳ್ಳಾಗಬಾರದು. ಈ ಪ್ರಪಂಚದಲ್ಲಿ ಮನೆ ಹಾಳು ಮಾಡೋರ್ಗಿಂತ ಮನಸ್ಸು ಹಾಳು ಮಾಡೋರೇ ಜಾಸ್ತಿ ಇದ್ದಾರೆ. ನಮ್ಮವರೇ ನಮ್ಮನ್ನ ತಪ್ಪಾಗಿ ತಿಳಿದುಕೊಂಡಾಗ ಮಾತು ಬಂದರೂ ಮನಸ್ಸು ಮೌನವಾಗಿ ಬಿಡ್ತದೆ. ಮನುಷ್ಯರಿಗೆ ಯಾವಾಗ ನಮ್ಮ ಅವಶ್ಯಕತೆ ಮುಗಿತದೆಯೋ ಆ ಕ್ಷಣದಿಂದ ಅವರು ಮಾತನಾಡುವ ವಿಧಾನವು ಬದಲಾಗ್ತದೆ. ಮೇಲ್ಬಿದ್ದು ಮುಳ್ಳಾಗುವ ಬದಲು ಸುಮ್ಮನಿದ್ದು ಕಲ್ಲಾಗುವುದೇ ಲೇಸು. ಪೂರ್ತಿ ವಿಷಯ ತಿಳಿಯದೆ ಯಾರ ಬಗ್ಗೆಯೂ ಹಗುರವಾಗಿ ಮಾತಾಡಬೇಡಿ. ಅವರ ಪರಿಸ್ಥಿತಿ, ಸಂದರ್ಭಗಳು ಅವರಿಗಷ್ಟೇ ಗೊತ್ತಿರ್ತದೆ. ಜೀವನ ಬದಲಿಸಲು ಎಲ್ಲರಿಗೂ ಸಮಯ ಸಿಗ್ತದೆ, ಆದರೆ ಸಮಯ ಬದಲಿಸಲು ಯಾರಿಗೂ ಜೀವನ ಮತ್ತೆ ಸಿಗೋದಿಲ್ಲ. ಮಾತಾಡಿದವನು ಮಾತನ್ನು ಮರೆತು ಬಿಡ್ತಾನೆ, ಆದರೆ ಮಾತು ಕೇಳಿದವನು ಜನ್ಮ ಪೂರ್ತಿ ನೆನಪಿನಲ್ಲಿಟ್ಕೊಳ್ತಾನೆ. ಬಿರುಗಾಳಿ ಜೋರಾದ್ರೆ ದೋಣಿ ಮುಳುಗ್ತದೆ, ಅಹಂಕಾರ ಹೆಚ್ಚಾದ್ರೆ ವ್ಯಕ್ತಿತ್ವ ಮುಳುಗ್ತದೆ. ದಾರಿಯಲ್ಲಿ ಬಿದ್ದ ಕಲ್ಲನ್ನು ನೋಡಿ ದಾಟಿ ಹೋಗುವವನು ಬುದ್ಧಿವಂತ, ಬೇರೆಯವರು ಬೀಳದಂತೆ ಅದನ್ನು ಪಕ್ಕಕ್ಕೆ ಸರಿಸಿ ಮುಂದೆ ಹೋಗುವವನು ಹೃದಯವಂತ. ಏನಾದ್ರೂ ಮಾತಾಡುವಾಗ ಸ್ವಲ್ಪ ಯೋಚಿಸಿ ಮಾತಾಡಿ, ಯಾಕಂದ್ರೆ ನಿಮ್ಮ ಮಾತುಗಳು ಕೆಲವರ ನಗುವನ್ನೇ ಕೊಲ್ಬಹುದು. ಕೆಲವೊಂದು ಬಾರಿ ಕೆಟ್ಟ ಸಮಯ ನಿನ್ನನ್ನ ಅವಮಾನಿಸಬಹುದು, ಆದ್ರೆ ಒಂದಲ್ಲ ಒಂದು ದಿನ ಅದೇ ಸಮಯ ಅವಮಾನಿಸಿದವರ ಮುಂದೆನೆ ತಲೆ ಎತ್ತಿ ನಿಲ್ಲುವ ಹಾಗೆ ಮಾಡ್ತದೆ. ತಾಳ್ಮೆಯಿಂದ ಕಾಯಬೇಕಷ್ಟೇ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.